ಕೃತಜ್ಞತೆ. ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿರೋದು 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ನಾ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಗುರ್ಲಾಪುರ ಕ್ರಾಸಿಗೆ ಬಂದಿದ್ದೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ಈಗ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಗುರ್ಲಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನನ್ನ ಹೆಣ ಮಾಡದೇ ಇದ್ರೆ ಸರ್ಕಾರ ಹೆಣ ಆಗ್ತಾ ಇತ್ತು. ಅವತ್ತ ವಿಜೇಂದ್ರಂದು ಬರ್ತ್ಡೇ ಆಯ್ತು, ನಂದು ಡೆತ್ಡೇ ಆಯ್ತು. ಹೀಗಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. 10 ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಅಂತಾನು ಶಿವಾನಂದ ಪಾಟೀಲ್ ಹೇಳಿರೋದು. ಬಂದೆ ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನ್ ನಮ್ಗೆ ನನ್ನ ಜೀವಂತ ಅದಿನ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ದು ಬಹಳ ಗಣನೆ ಇಟ್ಟು, ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗಿ ಅಂದೆ, ನೋಡ್ರಿ ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾ ಮೆಹರ್ಬಾನ್ ತು ಗದಾ ಪೈಲ್ವಾನ್. ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿರೋದು 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ನಾ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಗುರ್ಲಾಪುರ ಕ್ರಾಸಿಗೆ ಬಂದಿದ್ದೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ಈಗ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಗುರ್ಲಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನನ್ನ ಹೆಣ ಮಾಡದೇ ಇದ್ರೆ ಸರ್ಕಾರ ಹೆಣ ಆಗ್ತಾ ಇತ್ತು. ಅವತ್ತ ವಿಜೇಂದ್ರಂದು ಬರ್ತ್ಡೇ ಆಯ್ತು, ನಂದು ಡೆತ್ಡೇ ಆಯ್ತು. ಹೀಗಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. 10 ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಅಂತಾನು ಶಿವಾನಂದ ಪಾಟೀಲ್ ಹೇಳಿರೋದು. ಬಂದೆ ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನ್ ನಮ್ಗೆ ನನ್ನ ಜೀವಂತ ಅದಿನ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ದು ಬಹಳ ಗಣನೆ ಇಟ್ಟು, ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗಿ ಅಂದೆ, ನೋಡ್ರಿ ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾ ಮೆಹರ್ಬಾನ್ ತು ಗದಾ ಪೈಲ್ವಾನ್. ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿರೋದು 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ನಾ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಗುರ್ಲಾಪುರ ಕ್ರಾಸಿಗೆ ಬಂದಿದ್ದೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ಈಗ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಗುರ್ಲಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನನ್ನ ಹೆಣ ಮಾಡದೇ ಇದ್ರೆ ಸರ್ಕಾರ ಹೆಣ ಆಗ್ತಾ ಇತ್ತು. ಅವತ್ತ ವಿಜೇಂದ್ರಂದು ಬರ್ತ್ಡೇ ಆಯ್ತು, ನಂದು ಡೆತ್ಡೇ ಆಯ್ತು. ಹೀಗಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. 10 ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಅಂತಾನು ಶಿವಾನಂದ ಪಾಟೀಲ್ ಹೇಳಿರೋದು. ಬಂದೆ
ಬರುದ್ರಾಗ ನಾನು ನೋಡಿದೆ ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವೇನ್ ನಮ್ಗೆ ನನ್ನ ಜೀವಂತ ಅದಿನಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ದು ಬಹಳ ಗಣನೆ ಇತ್ತು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗಿ ಅಂದೆ, ನೋಡ್ರಿ ವಿಜೇಂದ್ರದ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದ್ ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರದಾಗ ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿರೋದು, 10 ದಿನದಲ್ಲಿ ನನ್ನನ್ನ ಹೆಣ ಮಾಡಿದ್ರಿ ನೀವು, ನಾ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಗುರ್ಲಾಪುರ ಕ್ರಾಸಿಗೆ ಬಂದಿದ್ದೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿದ್ರಿ ನೀವು, ಈಗ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಗುರ್ಲಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನನ್ನ ಹೆಣ ಮಾಡದೇ ಇದ್ರೆ ಸರ್ಕಾರ ಹೆಣ ಆಗ್ತಾ ಇತ್ತು. ಅವತ್ತ ವಿಜೇಂದ್ರಂದು ಬರ್ತ್ಡೇ ಆಯ್ತು, ನಂದು ಡೆತ್ ಡೇ ಆಯ್ತು. ಹೀಗಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. 10 ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಅಂತಾನು ಶಿವಾನಂದ ಪಾಟೀಲ್ ಹೇಳಿರೋದು. ಬಂದೆ ಬರುದ್ರಾಗ ನಾನು ನೋಡಿದೆ ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವೇನ್ ನಮ್ಗೆ ನನ್ನ ಜೀವಂತ ಅದಿನಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ದು ಬಹಳ ಗಣನೆ ಇತ್ತು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗಿ ಅಂದೆ, ನೋಡ್ರಿ ವಿಜೇಂದ್ರದ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದ್ ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ